ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಾನು ಕುಡ್ದಿಲ್ಲ, ವಾಸನೆ ಏನು ಬರ್ತಿಲ್ಲ, ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಅದನ್ನ ನನ್ನ ಹತ್ರ ಬಂದು ಏನಕ್ಕೆ ಹೇಳ್ತಿದೀಯಾ? ಸನ್ಮಾನ ಏನಾದರೂ ಮಾಡಬೇಕಾ ಕುಡಿದೇ ಇರೋದಕ್ಕೆ? ಸನ್ಮಾನ ಏನು ಬೇಡ, ಆದರೆ ಇದುವರೆಗೂ ನೀನು ನನಗೆ ಮಾಡಿದ ಅವಮಾನಕ್ಕೆ ಉತ್ತರ ಕೊಡೋ ಟೈಮ್ ಬಂದಿದೆ ಅಂತ ಹೇಳಕ್ಕೆ ಬಂದೆ. ಇಷ್ಟು ದಿನ ನಾನು ನಿಜಾನೇ ಹೇಳಿದ್ರು ನಾನು ಕುಡಿದು ಬಡಬಡಿಸ್ತಾ ಇದ್ದೀನಿ ಅಂತ ನನ್ನ ಮಾತಿಗೆ ಬೆಲೆ ಇಲ್ದಂಗೆ ಮಾಡಿಟ್ಟಿದ್ದೆ. ಈಗ ಕುಡಿದೇ ಹೇಳ್ತಾ ಇದ್ದೀನಿ. ವಾಣಿ ಅತ್ತಿಗೆ ಹತ್ರ ದೋಚಿ ಬಚ್ಚಿಟ್ಕೊಂಡಿದೆಯಲ್ಲ ಒಡವೆಗಳು, ಅದನ್ನು ಹಾಕ್ಕೊಳ್ಳೋರು ಮನೆಗೆ ಬರ್ತಿದ್ದಾರೆ. ಇನ್ಮೇಲೆ ಒಡವೆಗಳು ನಿನ್ನ ಕೈಲಿ ಉಳಿಯಲ್ಲ. ಮಾತು ಬರೀ ಒಡವೆಗಳದಲ್ಲ, ಇನ್ನು ಮೇಲೆ ನಿನ್ನ ಕೈಲಿ ಏನಂದ್ರೆ ಏನೂ ಉಳಿಯಲ್ಲ. ಹಾಗಾಗಿ ಶ್ರೀತನ್ಗೆ ಆ ಒಡವೆಗಳನ್ನೆಲ್ಲ ಒಪ್ಪಿಸ್ಬಿಡು. ನೀನು ಉಪದೇಶ ನನಗೆ ಬೇಕಾಗಿಲ್ಲ, ಹೊರಡ್ಬೋದು. ನೀನಾಗ ನೀನೇ ಸೀತನಿಗೆ ಒಡವೆಗಳನ್ನು ಒಪ್ಪಿಸಿದ್ರೆ ನಿನ್ನ ಮರ್ಯಾದೆ ಉಳಿಯುತ್ತೆ ಭಾರ್ಗವಿ. ಈಗ ಇಲ್ಲಿಂದ ಹೋಗ್ತೀಯೋ ಹೇಗೆ? ಅಥವಾ ಕಿರ್ಚಾಡ್ತೀಯ? ಕಿರ್ಚಾಡು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿನ್ನ ಗಂಟ್ಲಿಂದ ಶಬ್ದನೂ ಆಚೆ ಬರೋದಂತ ಗೊತ್ತು. ನಿನ್ನ ಸುಳ್ಳಿನ ಬಾಯಿ ಇದೆಯಲ್ಲ, ಅದು ಕ್ಲೋಸ್ ಆಗಿಬಿಡುತ್ತೆ. ಮಾತು ಬರೀ ಒಡವೆಗಳದಲ್ಲ, ಇನ್ನು ಮೇಲೆ ನಿನ್ನ ಕೈಯಲ್ಲಿ ಏನಂದ್ರೆ ಏನೂ ಉಳಿಯಲ್ಲ. ಅಂಜು, ನೀವು ನಿಮ್ಮ ಅಣ್ಣನ ಲೈಫ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ನನ್ನನ್ನು ಮರ್ತೇ ಬಿಟ್ರಲ್ಲ. ಮತ್ತೆ ಅಂತ ಹೇಳಬೇಡಿ ರಾಮು ಅವರೇ, ನಂಗೆ ಬೇಜಾರಾಗುತ್ತೆ. ನಿಮ್ಮನ್ನು ಹೇಗೆ ಮರೀಲಿ? ಮನೇಲಿ ಫಂಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ. ನಿಮಗೆ ಗೊತ್ತಿದೆ, ಈ ವೀಕೆಂಡ್ ಶ್ರೀರಾಮಣ್ಣನ ಎಂಗೇಜ್ಮೆಂಟ್ ಅಂತ. ಹೌದಾ? ನಾನು ಕಂಗ್ರಾಟ್ಸ್ ಹೇಳಿದೆ ಅಂತ ಹೇಳ್ಬಿಡಿ, ಓಕೆ? ನೀವು ಬರಬೇಕು. ನೀವು ಬಂದು ಅಣ್ಣಂಗೆ ಈ ಮಾತು ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ನಾನು ಯಾಕೆ? ನಮ್ಮ ಮನೆಯವ್ರಿಗೆ ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು, ಅದಕ್ಕೆ. ನಾನು ಮದುವೆ ಆದ್ರೆ ನಮ್ಮ ಅಣ್ಣ ಮದುವೆನೇ ಆಗೋಲ್ಲ ಅಂತಿದ್ದ. ಶ್ರೀರಾಮಣ್ಣನ ಮದುವೆ ಡಿಲೇ ಆಗಬಾರ್ದು ಅಂತ ಫಟ್ ಅಂತ ಒಪ್ಕೊಂಡೆ. ಈಗ ಅವನ ಮದುವೆನೂ ಆಗ್ತಿದೆ. ನನ್ನ ಕೂಪನ್ ಮೇಲೆ ಬರುತ್ತೆ. ಇಬ್ಬರು ಅಣ್ಣಂದ್ರು ಮತ್ತು ತಾತ ನನ್ನ ತಲೆ ಮೇಲೆ ಕುತ್ಕೊಬಿಡ್ತಾರೆ. ಅದಕ್ಕೆ ಮುಂಚೆ ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು. ಎಂಗೇಜ್ಮೆಂಟ್ಗೆ ಮರಿದೇ ಬರಬೇಕು. ನಾನು ಇನ್ವಿಟೇಷನ್ ಕೊಡ್ತೀನಿ. ನಾನು ಅಲ್ಲಿಗೆ ಹೋದರೆ ಕತೆ ಕೆಡುತ್ತೆ. ಬರಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಏನಾದರೂ ಮಾಡಬೇಕಲ್ಲ. ರಾಮು ಅವರೇ, ಎಂಗೇಜ್ಮೆಂಟ್ಗೆ ಬರ್ತೀರ ತಾನೆ? ನಮ್ಮ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ ಅಂಜು. ನಿಮ್ಮನ್ನು ಪ್ರೀತಿ ಮಾಡಿದ್ಮೇಲೆ ನಿಮ್ಮ ಮನೆಯವ್ರ ಮುಂದೆ ಬಂದು ನಮ್ಮ ಬಗ್ಗೆ ಹೇಳಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನನಗೆ ಅಂತ ಯಾವುದೇ ಹಿನ್ನೆಲೆ ಇಲ್ಲ, ಕೈಯಲ್ಲಿ ಒಳ್ಳೆ ಕೆಲಸ ಇಲ್ಲ. ಇಷ್ಟಿರಬೇಕಾದ್ರೆ ನಿಮ್ಮನೆ ಹತ್ರ ಬಂದು ನಿಮ್ಮ ಮಗಳನ್ನ ಕೊಡಿ ಅಂತ ಹೇಗೆ ತಾನೇ ಕೇಳಿ? ಅದಕ್ಕೊಂದು ಯೋಗ್ಯತೆ ಇರಬೇಕಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳೋದು ಸರಿನೇ, ಆದರೆ ನಾವಿಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದ್ದೀವಲ್ವಾ? ನಿಮ್ಮಂಥ ಒಳ್ಳೆ ಮನಸ್ಸಿರೋರನ್ನ ಯಾರೂ ಬೇಡ ಅನ್ನಲ್ಲ. ನಾನೊಂದು ಒಳ್ಳೆ ಕೆಲಸನ ಗಿಟ್ಟಿಸ್ಕೋತೀನಿ, ಆಮೇಲೆ ಬಂದು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ. ಕೆಲಸ ತಾನೇ, ನಮ್ಮ ಅಣ್ಣನ ಆಫೀಸಲ್ಲೇ ಮಾಡ್ಬೋದು. ನಾನು ಕೇಳಿ ನೋಡ್ತೀನಿ. ಅಯ್ಯಯ್ಯೋ, ಬೇಡ 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 ಅಂಜು. ಹಾಗೇನಾದರೂ ಆದರೆ ನಾನು ನಿರುದ್ಯೋಗಿ ಅಂತ ಸಾಬೀತಾಗ್ಬಿಡುತ್ತಲ್ವಾ? ಒಳ್ಳೆ ಕೆಲಸನ ಹುಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಳ್ಳೆ ಕೆಲಸ ಹುಡ್ಕೊಳ್ಳೋದಕ್ಕೆ ಇದಕ್ಕಿಂತ ಮೋಟಿವೇಶನ್ ಬೇಕಾ ಹೇಳಿ? ಪ್ಲೀಸ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಸರಿ, ಆದಷ್ಟು ಬೇಗ ಕೆಲಸ ಸಿಗಲಿ. ಕೆಲಸ ಸಿಕ್ಕಿದ ತಕ್ಷಣ ನಮ್ಮ ಮನೆಯವ್ರ ಹತ್ರ ಮಾತಾಡೋಣ.
ಸಾಧನಾ, ಅಕ್ಕ ಇಲ್ಲಿ ನೋಡು, ನಿನ್ನ ಗಂಡನಿಗೆ ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅನಿಸುತ್ತೆ. ಮೊದಲು ಇದನ್ನು ತಗೊಂಡು ಹೋಗಿ ಅವನು ಕೊಡು. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದ. ಏನು ಮಾತಾಡ್ತಿದ್ರಕ್ಕ? ಅದೆಲ್ಲ ಇರಲಿ, ಮೊದಲು ಇದನ್ನು ತಗೊಂಡು ಹೋಗಿ ಕೊಡು. ರೀ, ನಿಮಗೆ ತಲೆನೋವ್ತಿದ್ಯಾ? ಇಲ್ವಲ್ಲ, ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ, ನಿಮ್ಮನ್ನು ನೋಡಿದ್ರೆ ಹಾಗನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ನನ್ನ ನೆಟ್ಟಿಗೆ ನಿಮ್ಗೆ ಯಾರಿಗೂ ನೆಟ್ಟ ಕಾಣಲ್ಲ. ಇವತ್ತು ನಾನು ಕುಡ್ದಿಲ್ಲ, ಪ್ಯೂರ್ ಆಗಿದ್ದೀನಿ. ನೋಡು, ಕೈ ಒಂದು ಸ್ವಲ್ಪ ನಡುಗ್ತಾ ಇದೆ, ಆದರೆ ಮನಸ್ಸು ತುಂಬ ಸ್ಟ್ರಾಂಗ್. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯ. ಇಷ್ಟೇನಾ? ಅಯ್ಯಯ್ಯೋ, ಹಾಗಲ್ಲ, ನೀವು ಕುಡಿಲಿಲ್ಲ ಅಂತಂದ್ರೆ ಅದೇ ಖುಷಿ. ತಗೊಳ್ಳಿ, ಕಷಾಯ ಕುಡೀರಿ. ನೀನೇ ಮಾಡಿದ್ದ? ಅಕ್ಕ ಮಾಡಿದ್ದು ಅಂತ ಹೇಳಿದ್ರೆ ಇವ್ರು ಕುಡಿಯೋದೇ ಇಲ್ಲ. ನೀನು ಮಾಡಿದ್ದಾದ್ರೆ ಓಕೆ, ಯಾಕಂದ್ರೆ ಈ ಮನೇಲಿ ಬೇರೆ ಯಾರು ನಂಬಲ್ಲ ನಾನು. ಕುಡಿಯಲ್ವಾ? ಅದನ್ನ ನೀನು ಬಿಟ್ಟರು ನಿನ್ನನ್ನು ನಾನು ಬಿಡಲ್ಲ ಸತ್ಯ. ನನ್ನ ಹತ್ರನೇ ಬಂದು ಚಾಲೆಂಜ್ ಮಾಡ್ತೀಯಾ? ಅನುಭವಿಸು. ಸಿಹಿ, ಫೋನ್ ಇಟ್ಬಿಟ್ಟು ಮಲ್ಗು ಅಂದೆ ತಾನೇ, ಏನು ಲೆಕ್ಕಾಚಾರ ಆಗ್ತಿದ್ಯಾ? ಕೊಡು, ನಿದ್ದೆ ಮಾಡು. 12 ಗಂಟೆಗೆ ನಾನು ಕರೆಕ್ಟಾಗಿ ಹೆಸರು ಆಗಿಲ್ಲ ಅಂದ್ರೆ, ಈ ಅಲಾರಾಮ್ ಹೊಡಿಲಿಲ್ಲ ಅಂದ್ರೆ, ಯಾವ ಕತೆ ಹೇಳಿ ನಿಂಗೆ ಇವತ್ತು? ಕೃಷ್ಣ ಸುಧಾಮ ಕತೆ ಹೇಳಿಲ್ಲ, ಅದನ್ನ ಹೇಳ. ಕತೆ ಕೇಳ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ನನಗೆ ಹೆಸರು ಆಗಿಲ್ಲ ಅಂದ್ರೆ, ಸಿದ್ದಮ್ಮ, ನನ್ಗೆ ಯಾವ ಕತೆನೂ ಬೇಡ. ದಿನ ಕತೆ ಹೇಳು ಅಂತ ಹಠ ಮಾಡ್ತಿದ್ದೆ, ಇವತ್ತೇನು? ಕತೆ ಕೇಳಿದ್ರೆ ಬೇಗ ನಿದ್ದೆ ಬರುತ್ತಲ್ವಾ? ನಿದ್ದೆ ಮಾಡ್ಲಿ ಅಂತಾನೆ ಕತೆ ಹೇಳೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.